ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಬ್ಬಸಿಗೆ ಸೊಪ್ಪಿನ ಮುಕುಣಿಕಾಳು ಪಲ್ಯ ಮಾಡ್ತೇನೆ. ಮುಕುಣಿಕಾಳು ಮಟ್ಕಿ ಅಂತ ಬರುತ್ತೆ ನೋಡಿ. ಇದು ಒಂದು 2-3 ನೀರಲ್ಲಿ ತೊಳ್ಕೊಂಡು ಈ ಥರ ತಂದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಡಲೆ ಬೀಜ, ಹಸಿ ಕಡಲೆ ಬೀಜ ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ಇದು ಹಿಂಡಿ ಪಲ್ಯ ಅಂತ ಉತ್ತರ ಕರ್ನಾಟಕದ ಕಡೆ ಒಂದು ಮಾಡ್ತಿರ್ತಾರೆ. ಅದು ನಾನು ಯಾವಾಗಲಾದರೂ ಒಂದೊಂದು ಟೈಮ್ ಮಾಡ್ತೀನಿ. ಇದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 4-5 ಬೀನ್ಸ್ ಈ ಥರ ಚಿಕ್ಕದಾಗಿ ಮಾಡಿಟ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತಿಗೆಲ್ಲ ಹಾಕ್ತೀವಿ ನೋಡಿ, ಆ ಥರ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮುಳುಗೋಷ್ಟು ನೀರು ಹಾಕ್ಕೊಂಡು ಇದು ಕಾಳನ್ನೆಲ್ಲ ಬೇಯಿಸ್ಕೊಳ್ಳೋಣ. ಇದನ್ನು ಇವಾಗ ಬೇಯಿಸೋಕೆ ಹಚ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ರೊಟ್ಟಿ, ಚಪಾತಿ, ಅನ್ನ ಜೊತೆ ತಿನ್ಬೋದು. ನೋಡಿ ಬೆಂದಿದೆ ನೋಡೋಣ. ಇವಾಗ ಕುಕ್ಕರ್ ಆರಿದೆ. ಇದು ಮುಕುಣಿಕಾಳು ಅಂದರೆ ಮಟ್ಕಿ ಸ್ವಲ್ಪ ಬೇಯೋದು ಕಷ್ಟ. ಸ್ವಲ್ಪ ನೋಡಿ ಹೆಚ್ಚಳ ಅಂತ ಇದೆ. ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಹಾಕಿದ ಮೇಲೆ ನೋಡಿ ಸ್ವಲ್ಪ ಕೆಲವೊಂದು ಕಾಳುಗಳು ಬೆಂದಿರಲ್ಲ, ಕೆಲವೊಂದು ಬೆಂದಿರುತ್ತೆ. ಇವಾಗ ಇದಕ್ಕೆ ಎಲ್ಲ ಹಾಕೋಣ, ಬೆಳ್ಳುಳ್ಳಿ ಅದೆಲ್ಲ. ಮತ್ತು ಇನ್ನೊಂದು ಕುಕ್ಕರ್ ಹಚ್ಕೊಳ್ಳೋಣ. ನೋಡಿ ಇದಕ್ಕೆ ಒಗ್ಗರಣೆ ಹಾಕೋದು ಬೇಕಾಗಿಲ್ಲ, ಇದರಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಕಾಳು ತೊಗೊಂಡಿರ್ತೀರ ನೋಡ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ. ಅಂದಾಜು ಮೇಲೆ ರುಚಿಗೆ ತಕ್ಕಷ್ಟು ಈಗ ನಾನು ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಒಂದು 4-5 ಪೀಸ್ ದಪ್ಪ ಬೆಳ್ಳುಳ್ಳಿ ತೊಗೊಂಡು ಕುಟ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಟೇಸ್ಟು. ನೋಡಿ ಒಂದು ಅರ್ಧ ಕಟ್ನಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳು ನೋಡಿ ಚಳ ಅಂತ ಇದೆ. ಇದು ಹೆಸರು ಕಾಳು ಅಂದರೆ ಫಾಸ್ಟಾಗಿ ಬೇಯುತ್ತೆ. ಇದು ಸ್ವಲ್ಪ ಮುಕುಣಿಕಾಳು ಮಟ್ಕಿ ಸ್ವಲ್ಪ ಸರಿಯಾಗಿ ಬೇಯಲ್ಲ. ಇನ್ನೊಂದು ರೌಂಡ್ ಹಚ್ಕೋತೀನಿ. ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಮುಳುಗುವಷ್ಟು. ಇದೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸೀಟಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇದನ್ನು ನೋಡಿ, ಇದನ್ನು ಸ್ವಲ್ಪ ಮುಳುಗೋವರೆಗೂ ನೀರು ಹಾಕ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ ಒಂದು ಸೀಟಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ ಪಲ್ಯ ಬೆಂದಿದೆ. ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ಕಾಳಿನ ಶಬ್ದ ಮಾಡ್ತಾಯಿಲ್ಲ. ಇನ್ನೊಂದು ರೌಂಡ್ ಚೆನ್ನಾಗಿ ಬೇಯಿಸ್ಕೊಂಡೆ ಅಲ್ವ ನಾನು, ಆ ಥರ ಎಷ್ಟು ಸಾಫ್ಟಾಗಿ. ಇದು ಪಲ್ಯ ಅಂದ್ಕೊಳ್ಳಿ, ಕರಿ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂತ ಸ್ಮೆಲ್ ಬರ್ತಾಯಿದೆ. ಬೆಳ್ಳುಳ್ಳಿ, ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿ. ನೋಡಿ ಈ ಥರ ಒಂದು ಸ್ವಲ್ಪ ರಸ ತೊಗೊಂಡು ಕೈಯಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ. ಹೀಗೆ ಉಪ್ಪು ಖಾರ ಕರೆಕ್ಟಾಗಿದ್ದರೆ ಸರಿ, ಇಲ್ಲೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಮಸ್ತಾಗಿದೆ, ಸೂಪರ್ ಪಲ್ಯ ಆಗಿದೆ ನೋಡಿ. ಇದು ಮುಕುಣಿಕಾಳಿನ ಕರಿ ರೆಡಿಯಾಗಿದೆ. ನೀವು ಕೂಡ ಮಾಡಿ ನೋಡಿ. ನೋಡಿ ಕ್ಯಾರೆಟು, ಬೀನ್ಸು, ಸಬ್ಬಸಿಗೆ ಸೊಪ್ಪು, ಹಸಿ ಕಡಲೆ ಬೀಜ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಟೇಸ್ಟಿಯಾಗಿದೆ ಪಲ್ಯ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.